ಹತ್ತಾರು ಅಸಮಾಧಾನ, 108 ಆತಂಕದ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಡೆ ಗೆಲುವು ಸಾಧಿಸಿದೆ. ಅಜ್ಜ ಕಟ್ಟಿದ ಸಾಮ್ರಾಜ್ಯದಲ್ಲಿ ಮೊಮ್ಮಗ ಗೆದ್ದು ಬೀಗಿದ್ದಾರೆ. ಬಿಜೆಪಿ ತಂತ್ರಗಳು ತಲೆಕೆಳಗಾಗಿವೆ. ಆದರೆ ಮುಸ್ಲಿಂ ಅಭ್ಯರ್ಥಿಗಳು ಪಡೆದ ಮತಗಳು ಅಚ್ಚರಿ ಮೂಡಿಸಿದೆ. ನಮ್ಮ ಗೆಲುವಿಗಿಂತ ನಮ್ಮ ಕಾರ್ಯಕರ್ತರ ಗೆಲುವು ಖುಷಿ ಅಂತೂ ಒಳಗೈತ್ರಿ ಸರ್. ಆದರೆ ಅದೇ ನಾವು ಅಜ್ಜನೇ ಜಾಸ್ತಿ ನೆನೆಸ್ತಿದ್ದೀವಿ ಇವತ್ತು. ಟಿಕೆಟ್ಗಾಗಿಯೂ ಪಟ್ಟು, ಟಿಕೆಟ್ ಘೋಷಣೆ ಬಳಿಕವೂ ಇಕ್ಕಟ್ಟು. ಬಂಡಾಯದ ಬಾವುಟ ಹಾರಿಸಿದ್ದೇನೋ, ಸಂಧಾನಕ್ಕಾಗಿ ಸರ್ಕಸ್ ಮಾಡಿದ್ದೇನೋ. ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಅಲ್ಪಸಂಖ್ಯಾತ ಮುಖಂಡರ ಬೇಗುದಿ ನಡುವೆ ಚುನಾವಣೆ ಎದುರಿಸಿದ್ದ ಕೈಪಾಳೆಯ ಕೊನೆಗೂ ಗೆದ್ದು ಬೀಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವು. 5,708 ಮತಗಳ ಅಂತರದ ಜಯ, ನಿಟ್ಟುಸಿರು ಬಿಟ್ಟ ಸಮರ್ಥ್. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳುವಲ್ಲಿ ಶಾಮನೂರು ಕುಟುಂಬ ಯಶಸ್ವಿಯಾಗಿದೆ. ಆದರೆ ಶಾಮನೂರು ಕುಟುಂಬದ ಭದ್ರ ಕೋಟೆಯಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ದಕ್ಕಿರುವ ಗೆಲುವು ಹಲವು ಚರ್ಚೆ ಹುಟ್ಟುಹಾಕಿದೆ. ಯಾಕಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಗದಿದ್ದಕ್ಕೆ ಕೆಲ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿ ಪ್ರಚಾರದಿಂದ ದೂರ ಸರಿದಿದ್ರು. ಹೀಗಾಗಿ ಕೆಲ ನಾಯಕರ ಅಧಿಕಾರಕ್ಕೂ ಬಿಸಿ ತಟ್ಟಿತ್ತು. ಇದೆಲ್ಲ ಕಾರಣದಿಂದ ಕುತೂಹಲ ಮೂಡಿಸಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. 5,708 ಮತಗಳ ಅಂತರದಿಂದ ಬಿಜೆಪಿಯ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನ ಸೋಲಿಸಿ ಕಾಂಗ್ರೆಸ್ನ ಸಮರ್ಥ್ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ನ ಸಮರ್ಥ್ ಶಾಮನೂರಿಗೆ 69,578 ಮತಗಳು ಬಿದ್ದಿದ್ದು, ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ವೋಟ್ ಪಡೆದಿದ್ದಾರೆ. ಹೀಗಾಗಿ 5,708 ಮತಗಳ ಅಂತರದಿಂದ ಸಮರ್ಥ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಗೆಲುವಿನ ಬೆನ್ನಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ತಂದೆ ಮಲ್ಲಿಕಾರ್ಜುನ್ ಹಾಗೂ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ಆಗಮಿಸಿ ಸಮರ್ಥ್ ಕಾರ್ಯಕರ್ತರಿಗೆ ಧನ್ಯವಾದ ಸಲ್ಲಿಸಿದ್ರು. ಮುಖ್ಯವಾಗಿ ಸರ್, ಇದು ನಮ್ಮ ಗೆಲುವಿಗಿಂತ ನಮ್ಮ ಕಾರ್ಯಕರ್ತರ ಗೆಲುವು. ಯಾಕಂದರೆ ನೀವೇ ನೋಡ್ತಿದ್ದೀರಿ ಎಷ್ಟು ಹೋರಾಟಿದ್ರು, ಮಾಡಿದ್ರು, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು. ಎಲೆಕ್ಷನ್ ಇದ್ದಾಗ ಖುಷಿ ಅಂತೂ ಒಳಗೈತ್ರಿ ಸರ್. ಆದರೆ ಅದೇ ನಾವು ಅಜ್ಜನೇ ಜಾಸ್ತಿ ನೆನೆಸ್ತಿದ್ದೀವಿ ಇವತ್ತು. ಹೌದು, ಆಶೀರ್ವಾದ ಐತಿ, ನಮ್ಮ ದುಗ್ಗನ್ಮನ್ನ ಆಶೀರ್ವಾದ. 22,000ಕ್ಕೂ ಅಧಿಕ ಮತ ಪಡೆದ ಮುಸ್ಲಿಂ ಅಭ್ಯರ್ಥಿಗಳು. ಕಾಂಗ್ರೆಸ್ ಪಾಳೆಯ ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೈತಪ್ಪಿತ್ತು. ಯಾಕಂದ್ರೆ ಸಮರ್ಥ್ 5,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆದರೆ ಕಣದಲ್ಲಿದ್ದ ಮುಸ್ಲಿಂ ಅಭ್ಯರ್ಥಿಗಳು ಪಡೆದಿರುವ ಮತಗಳ ಸಂಖ್ಯೆಯೇ 22,000ಕ್ಕೂ ಅಧಿಕವಿದೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದಿದ್ದಕ್ಕೆ ಆಕ್ರೋಶಗೊಂಡು ಸುಮಾರು 15 ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಮುಸ್ಲಿಂ ಅಭ್ಯರ್ಥಿಗಳೆಲ್ಲ ಸೇರಿ 22,768 ಮತ ಪಡೆದಿದ್ದಾರೆ. ಈ ಪೈಕಿ ಎಸ್ಡಿಪಿಐನ ಅಭ್ಯರ್ಥಿಯಾಗಿದ್ದ ಅಫ್ಸರ್ ಕೂಡ್ಲುಪೇಟೆ 18,957 ವೋಟ್ ಪಡೆದಿದ್ದಾರೆ. ಉಳಿದ 14 ಮುಸ್ಲಿಂ ಅಭ್ಯರ್ಥಿಗಳಿಗೆ 3,000ಕ್ಕೂ ಹೆಚ್ಚು ಮತ ಬಿದ್ದಿವೆ. ನೋಟಾಗೆ 511 ವೋಟ್ಗಳು ಬಿದ್ದಿವೆ. ಮುಸ್ಲಿಂ ಅಭ್ಯರ್ಥಿಗಳು ಹಾಗೂ ಬಿಜೆಪಿಯ ಶ್ರೀನಿವಾಸ್ ಸೇರಿ ಇನ್ನು 2-3 ಸಾವಿರ ವೋಟ್ಗಳನ್ನ ಪಡೆದಿದ್ರು ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು ಕಷ್ಟ ಆಗ್ತಿತ್ತು. ಹೀಗಾಗಿ ಈ ಗೆಲುವನ್ನ ಕೈಪಾಳೆಯಕ್ಕೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ಜಾಗೃತಿ ವಹಿಸೋದಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲ ಎಸ್ಡಿಪಿಐಗೆ ಶಿಫ್ಟ್ ಆಗ್ಬಿಟ್ಟಿದೆಯಲ್ಲ ನಮ್ಮ ಓಟ್ಸು, ಅದಕ್ಕೆ ಹಂಗಾಗಿದೆ. ಇಲ್ಲಿ ನಾವು ಮುಂದಕ್ಕೆಲ್ಲ ಜಾಗೃತಿ ವಹಿಸ್ತೀವಿ. ಅದೆಲ್ಲ ಏನೇನಾಗಿದೆ ಅದೆಲ್ಲ ರಿಪೇರಿ ಮಾಡ್ಕೊಳ್ತೀವಿ ಅಂತಂದ್ರೆ ಆಗಿದೆ. ಅಂತೂ ಅತಿ ಹಿರಿಯ ಶಾಸಕ ಪ್ರತಿನಿಧಿಸುತ್ತಿದ್ದ ಕ್ಷೇತ್ರ ಎಂಬ ಹಿರಿಮೆಗೆ ಪಾತ್ರವಾಗಿದ್ದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಈಗ ಅತಿ ಕಿರಿಯ ಶಾಸಕನ ಪ್ರವೇಶವಾಗಿದೆ. ಪೋಷಕರ ಜೊತೆ ತೆರಳಿ ಸಮರ್ಥ್ ಶಾಸಕರಾಗಿ ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ. ವಿಧಾನಸಭೆ ಮೆಟ್ಟಿಲು ಏರಲು ರೆಡಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.